ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ತಾಂತ್ರಿಕ ಬಾಧೆ ಅಥವಾ ಮಾಂತ್ರಿಕ ಬಾಧೆ ಇಂದ ಕಳಿಸಿರುವಂತಹ ಆತ್ಮಗಳು ನಮ್ಮ ದೇಹದಲ್ಲಿ ನಿರ್ದಿಷ್ಟವಾಗಿ ಎಷ್ಟು ಸಮಯ ಕಾಲ ಇರುತ್ತೆ ಅಂತ ಹೇಳಿ ಇವತ್ತಿನ ಟಾಪಿಕ್ ನ ತಗೊಂಡಿದ್ದೀನಿ ಪ್ರಿಯ. ಉದಾಹರಣೆಗೆ ಹೇಳೋದಾದ್ರೆ, ನಮಗೆ ಹಲವಾರು ದಿನಗಳಿಂದ ಸಮಸ್ಯೆಗಳಾಗ್ತಾ ಇದೆ, ಆದ್ರೂ ನಮಗೆ ಪರಿಹಾರ ಆಗ್ತಾ ಇಲ್ಲ. ಎಕ್ಸಾಂಪಲ್ಸ್ ಆಗ್ಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೋ ಒಂದು ಅಡೆತಡೆ ಆಗ್ತಾ ಇದೆ, ಅಥವಾ ನಮ್ಮ ಮಕ್ಕಳ ಒಂದು ವಿವಾಹಕ್ಕೆ ಅಡೆತಡೆ ಆಗ್ತಾ ಇದೆ, ಅಥವಾ ಒಂದು ವಶೀಕರಣದ ವಿಚಾರವಾಗಿ ನಮ್ಗೆ ಮಾಡಿಬಿಟ್ಟಿರ್ತಾರೆ, ಅಥವಾ ಕೆಲವೊಮ್ಮೆ ನೀವು ನೋಡ್ಬೋದು ವಿದ್ವೇಷಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಜಗಳವನ್ನ ತಂದಿಡುವಂಥದ್ದಕ್ಕೆ ನಾವು ವಿದ್ವೇಷಣ ಕ್ರಿಯೆ ಅಂತ ಹೇಳ್ತೀವಿ. ಕೆಲವೊಬ್ಬರೊಬ್ಬರ ಮಧ್ಯದಲ್ಲಿ ನೀವು ನೋಡ್ಬೋದು ಉಚ್ಚಾಟನ ಮಾಡುವಂಥದ್ದು ಅಂತ. ಉಚ್ಚಾಟನೆ ಅಂತಂದ್ರೆ ಬರೀ ನೆಗೆಟಿವ್ ಎನರ್ಜಿನ ಮಾತ್ರ ಉಚ್ಚಾಟನೆ ಮಾಡೋದಲ್ಲ, ಕೆಲವೊಂದೊಂದು ಸಂದರ್ಭದಲ್ಲಿ ಯಾವ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಯನ್ನ ಊರಿನಿಂದ ಅಥವಾ ಆ ಮನೆಯಿಂದ ಹೊರಗಡೆ ಸಮೇತ ಓಡಿಸುವುದಕ್ಕೆ ನಾವು ಉಚ್ಚಾಟನೆ ಅಂತನೂ ಸಮೇತ ಹೇಳ್ತೀವಿ. ಹಾಗೆ ಇಂತಹ ಸಂದರ್ಭದಲ್ಲಿ ಇಂತಹ ಉಚ್ಚಾಟನೆ ಮಾಡಿದಂತಹ ವ್ಯಕ್ತಿಯು ಎಲ್ಲಿ ಹೋದ್ರೂ ತಿರಸ್ಕೃತರಾಗ್ತಾರೆ. ಹಾಗೆ ಪ್ರತಿ ಒಂದು ಕಾರ್ಯದಲ್ಲಿ ಅವರಿಗೆ ಜಯ ಉಂಟಾಗಲ್ಲ. ಹಾಗೆ ವಿದ್ವೇಷಣೆಗೆ ಒಳಗಾಗುವಂತ ವ್ಯಕ್ತಿ ಏನಾಗ್ತಾರೆ ಅಂದ್ರೆ, ಇಲ್ಲಿ ಯಾರತ್ರ ಹೋದ್ರುನು ಅವರನ್ನ ನೋಡಿದ ತಕ್ಷಣ ಆ ಮನುಷ್ಯನ ಬಿಟ್ಟು ಹೋಗ್ಬೇಕು, ಅಥವಾ ಆ ಮನುಷ್ಯನ ಜೊತೆ ಸರಿಯಾಗಿ ಮಾತನಾಡದೇ ಇರುವಂಥದ್ದು, ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ಜಗಳ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ಸೊ ಇದಕ್ಕೆ ನಾವು ವಿದ್ವೇಷಣ ಅಂತಾನು ಹೇಳ್ತೀವಿ, ಮಾರಣ ಉಚ್ಚಾಟನೆ, ಹೀಗೆ ಎಲ್ಲ ತರದಲ್ಲೂ ನಾವು ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ಇಂತಹ ಸಂದರ್ಭದಲ್ಲಿ ಯಾವ ಕಾರ್ಯಕ್ಕಾಗಿ ಅಂತಹ ನಕಾರಾತ್ಮಕ ಶಕ್ತಿಗಳನ್ನ ನಾವು ಕಳಿಸಿದ್ದಾರೆ, ಇವರ ಮೇಲೆ ಯಾವ ಪ್ರಯೋಗಗಳನ್ನ ಮಾಡಿ ಬಿಟ್ಟಿದ್ದಾರೆ, ಇಲ್ಲಿ ವಶೀಕರಣಕ್ಕಾಗಿ ಬಿಟ್ಟಿದ್ದಾರಾ, ಅಥವಾ ಮಾರಣಾಂತಿಕ ಹಲ್ಲೆಗಾಗಿ ಬಿಟ್ಟಿದ್ದಾರಾ, ಅಥವಾ ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವು ಆತ್ಮಗಳು ದೇಹದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ದೇಹವೇ ಒಂದು ಸಾವಿಗೀಡಾಗುತ್ತೆ ಹೊರತು ಅಂತಹ ಆತ್ಮಗಳು ದೇಹವನ್ನು ಬಿಟ್ಟು ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಕೆಲವೊಬ್ಬರೊಬ್ರು ಮಾಂತ್ರಿಕ ಬಾಧೆಯನ್ನ ಮಾಡಿಸಿ ಅವರ ದೇಹಕ್ಕೆ ಏನು ಸೇರಿಸಿರ್ತಾರೆ ಅಥವಾ ಇಂಜೆಕ್ಟ್ ಮಾಡಿಸಿರ್ತಾರೆ ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ನೋಡ್ಕೋಬೇಕಾಗುತ್ತೆ, ಇದು ದೇಹಕ್ಕೆ ಸೇರಿಸಿರುವಂಥದ ಇತ್ತೀಚಿನ ಆತ್ಮಗಳ, ಅಥವಾ ಜನ್ಮಾಂತದ ಆತ್ಮಗಳ, ಅಥವಾ ಇನ್ನೊಬ್ರು ಕಳಿಸಿರುವಂಥದ, ಅಥವಾ ನಮಗೆ ಕಾಲ ಅಂದ್ರೆ ನಮಗೆ ದಶಾಭುಕ್ತಿಗಳು ಸರಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ನೆಗೆಟಿವ್ ಎನರ್ಜಿ ದೇಹಕ್ಕೆ ತಟ್ಟುತ್ತೆ ಅಥವಾ ದೇಹವನ್ನು ಬಾಧಿಸುತ್ತೆ. ಅಂತಹ ಸಂದರ್ಭದಲ್ಲೂ ಸಮೇತ ನಾವು ನೋಡ್ಬೇಕಾಗುತ್ತೆ. ಜೊತೆಗೆ ಕೆಲವರಿಗೆ ಧ್ಯಾನದ ಒಂದು ಅಭ್ಯಾಸ ಇರುತ್ತೆ, ಜೊತೆಗೆ ಮಂತ್ರ ಪಠನೆಗಳ ಒಂದು ಅಭ್ಯಾಸ ಇರುತ್ತೆ, ಅದರ ಜೊತೆಗೆ ಕೆಲವರಿಗೆ ಕೆಲವು ಕ್ಷೇತ್ರಗಳ ಭೇಟಿ ಮಾಡುವಂತಹ ಒಂದು ಹವ್ಯಾಸಗಳನ್ನು ಅಮಾವಾಸ್ಯೆ ತಪ್ಪಿದ್ರೆ ಹುಣ್ಣಿಮೆಯ ದಿನಗಳಲ್ಲಿ ಅಥವಾ ಪ್ರತಿ ಗುರುವಾರ ಶುಕ್ರವಾರಗಳಲ್ಲಿ ಕೆಲವು ಕ್ಷೇತ್ರಗಳನ್ನ ದರ್ಶನ ಮಾಡುವಂಥದ್ದು ಒಂದು ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವೊಂದೊಂದು ಕ್ಷೇತ್ರಗಳಿಗೆ ನೀವು ಹೋಗೋದ್ರಿಂದ ಸಮೇತ ನಿಮಗೆ ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಆರೋಗ್ಯವು ದುರ್ಬಲವಾಗಿದ್ರು ಹೋಗ್ತಾ ಹೋಗ್ತಾ ಸದೃಢರಾಗ್ತದೆ, ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ಆಗ್ಲಿಕ್ಕೆ ಶುರುವಾಗುತ್ತೆ ಕೆಲವೊಂದು ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ. ಅದೇ ರೀತಿ ಇನ್ನೂ ಕೆಲವು ಏನಾಗುತ್ತೆ ಅಂದ್ರೆ, ಕೆಲವೊಂದೊಂದು ಶಕ್ತಿಗಳು ಅಥವಾ ಉಗ್ರ ಶಕ್ತಿಗಳು, ಈಗ ಉದಾಹರಣೆಗೆ ನಾನು ಹೇಳೋದಾದ್ರೆ ಕಾಳಿಕಾದೇವಿ ಆಗಿರ್ಬೋದು, ಅಥವಾ ದುರ್ಗಾದೇವಿ ಆಗಿರ್ಬೋದು, ಉಗ್ರ ನರಸಿಂಹ ಆಗಿರ್ಬೋದು, ನರಸಿಂಹನ ದೇವಸ್ಥಾನಗಳು, ಈ ತರ ನಾವು ಉಗ್ರ ದೇವತೆಗಳು ಅಂತ ನಾವೇನ್ ಹೇಳ್ತೀವಿ, ಅಂತಹ ಕೆಲವು ಕ್ಷೇತ್ರಗಳಿಗೆ ನಮಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಹೊಟ್ಟೆ ನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ಒಂದು ಏನು ತುಂಬಾ ತೂಕಡಿಕೆ ಬರುವಂಥದ್ದು, ನಿದ್ದೆ ಬರುವಂಥದ್ದು, ಈ ತರ ಎಲ್ಲ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಹದಿಂದ ಅಲ್ಲಿ ತಗೊಂಡಂತಹ ತೀರ್ಥದಿಂದ ಅಥವಾ ಪ್ರಸಾದದಿಂದ ಅಥವಾ ಆ ಜಾಗದ ಎನರ್ಜಿಯಿಂದ ನಮ್ಮ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗೆ ಒಂದು ರಿಫ್ಲೆಕ್ಟ್ ಅಂದ್ರೆ ಅದಕ್ಕೆ ಒಂದು ಒತ್ತಾಯ ಆಗ್ತಾ ಇರ್ತದೆ, ದೇಹದಿಂದ ಹೋಗ್ಬೇಕು ಅನ್ನೋದೊಂದು ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಅದು ದೇಹದಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಅದಕ್ಕೂ ಸಾಕಷ್ಟು ಸಮಯ ಬೇಕು, ಸಾಕಷ್ಟು ತೊಂದರೆಗಳು, ಅದಕ್ಕೂ ಸಾಕಷ್ಟು ನೋವುಗಳನ್ನು ಆ ಆತ್ಮಗಳು ಸಮೇತ ಅನುಭವಿಸುತ್ತೆ. ನಾವು ಹೇಗೆ ನೋವನ್ನು ಅನುಭವಿಸ್ತೇವೋ ಅದೇ ತರ ಅಂತಹ ಆತ್ಮಗಳು ಸಾಕಷ್ಟು ನೋವುಗಳನ್ನು, ಬಾಧೆಗಳನ್ನು ಸಮೇತ ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ನಾವು ಪದೇ ಪದೇ ಕೆಲವು ಕ್ಷೇತ್ರಗಳಿಗೆ ನಮ್ಮಂಥವ್ರ ಹತ್ರ ನೀವು ಬರೋದ್ರಿಂದ ನಿಮಗೆ ಬರುವಂತಹ ಸಮಯವನ್ನ ಅದು ಅಡ್ಡ ಮಾಡುತ್ತೆ. ಯಾಕೆಂದ್ರೆ
ಹೋದಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಕೈ ಕಾಲು ಇಡುವುದೋ ಅಥವಾ ಕಾಲು ಎಡಗೋದೋ ಅಥವಾ ಬಿದ್ದು ಹೋಗೋದು, ಮನೇಲಿ ಯಾರೋ ಹುಷಾರ್ ತಪ್ಪುವಂಥದ್ದು ಅಥವಾ ಮನೆಯಲ್ಲಿ ನಾಯಿ ಸಾಯುವಂಥದ್ದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಅಪಘಾತಗಳು ಈ ತರ ಆಗುತ್ತೆ. ಆಗ ನೀವೇನ್ ಮಾಡ್ತೀರ, ಅಯ್ಯೋ ನಾವು ಅಲ್ಲಿ ಹೊರಟಿದ್ದು ಆ ದೇವಸ್ಥಾನಕ್ಕೆ, ನಮ್ಗೆ ಯಾಕೋ ಆಗ್ಬರಲ್ಲ ಅನ್ಸುತ್ತೆ ಆ ದೇವಸ್ಥಾನ, ನಾವು ಹೋಗೋದೇ ಬೇಡ ಅಂತೇಳಿ ನಾವು ನಿಲ್ಲಿಸ್ಬಿಡ್ತೀವಿ. ಅಂತಹ ಸಂದರ್ಭದಲ್ಲಿ ಇದು ಇರುತ್ತೆ, ಆ ವ್ಯಕ್ತಿಯ ದೇಹಕ್ಕೆ ಇನ್ನೂ ಅಟ್ಯಾಚ್ ಆಗಿ ಅದು ಆ ದೇಹವನ್ನು ಬಿಟ್ಟು ಹೋಗದೆ ಈ ದೇಹದಲ್ಲೇ ಉಳಿದು ಇನ್ನಷ್ಟು ತೊಂದರೆಗಳನ್ನ ಮಾಡ್ತಾ ಇರುತ್ತೆ. ಹಾಗೇನೆ ಇಂತಹ ಕೆಲವು ಮಾಂತ್ರಿಕ ಆಗಿರ್ಬೋದು ಅಥವಾ ತಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ದಶಾಭುಕ್ತಿಗಳು ಪ್ರತಿಯೊಬ್ಬರಿಗೂ, ಈ ಭೂಮಿಯ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಒಂದು ಏನು ಸ್ಥಳ, ಹುಟ್ಟಿದಕ್ಕೆ ಒಂದು ಸಮಯ, ಒಂದು ವಾರ ಇರುತ್ತೆ, ಒಂದು ತಿಥಿ ಇರುತ್ತೆ, ಒಂದು ನಕ್ಷತ್ರ ಇರುತ್ತೆ, ಜೊತೆಗೆ ದಿನಾಂಕನೂ ಇರುತ್ತೆ. ಇದು ಯಾವುದು ನಮಗೆ ಗೊತ್ತಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರನೇ ನಾವು ಕಂಡಿಡ್ಕೋಬೇಕಾಗುತ್ತೆ. ಅದರಲ್ಲಿ ನಮಗೆ ಹುಟ್ಟಿದ ಜನ್ಮ ದಿನಾಂಕ, ಹುಟ್ಟಿದ ವಾರ, ತಿಥಿ, ನಕ್ಷತ್ರ ಗೊತ್ತಿದ್ರೆ ನಮಗೆ ಸುಲಭವಾಗಿ ಕಂಡುಹಿಡಿಬಹುದು ಅಂತ ಮಾತ್ರ ತಿಳ್ಕೊಬೇಡಿ. ಪ್ರಶ್ನಾಶಾಸ್ತ್ರದ ಮುಖಾಂತರವು ಸಮೇತ ನಾವು ಕಂಡುಹಿಡ್ಬೋದು. ಯಾವಾಗ ನಮ್ಮ ದಶಾಭುಕ್ತಿ ಸರಿ ಇರಲ್ವೋ ಅಥವಾ ನಮಗೆ ಕೆಲವೊಂದೊಂದು ದಶಾಭುಕ್ತಿಗಳಿರುತ್ತೆ, ಅಂತಹ ಸಂದರ್ಭದಲ್ಲಿ ನಮಗೆ ಯಾವುದೋ ನೆಗೆಟಿವ್ ಎನರ್ಜಿ ಯಾರೇ ಕಳಿಸಿದ್ರು ನಮಗೆ ಏನಾಗುತ್ತೆ ಅಂದ್ರೆ ಸಮಸ್ಯೆಗಳು ಉದ್ಭವ ಆಗುತ್ತೆ. ಒಂದು. ಎರಡನೇದಾಗಿ, ಯಾವಾಗ ನಮ್ಮ ದೇಹದ ಔರಾ ಅಥವಾ ಪ್ರಭಾವಳಿ ಒಂದು ಸ್ಟ್ರಾಂಗ್ ಆಗಿರೋದಿಲ್ವೋ ಅಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ. ಯಾವಾಗ ನಿಮ್ಮ ದೇಹಕ್ಕೆ ಆತ್ಮಗಳು ಬರ್ಲಿಕ್ಕಿಂತ ಮುಂಚೆ ನಿಮಗೆ ಪ್ರಕೃತಿ ದತ್ತವಾಗಿ ಅಥವಾ ನಿಮ್ಮ ಮನೆದೇವರು, ಕುಲದೇವರು ಅಥವಾ ನಿಮಗೆ ಯಾರೋ ಹಿರಿಕರ ಮುಖಾಂತರ ನಿಮಗೆ ಒಂದು ಮುನ್ಸೂಚನೆ ಸಿಗುತ್ತೆ. ಏನೋ ಬಿದ್ದು ಹೋಗೋದು ಅಥವಾ ಊಟದಲ್ಲಿ ಕಲ್ಲು ಸಿಗುವಂಥದ್ದು ಅಥವಾ ಊಟದಲ್ಲಿ ಕೂದಲುಗಳು ಸಿಗೋದು, ಪದೇ ಪದೇ ಮನೆಗಳೇ ಅಪಘಾತ ಆಗೋದು ಅಥವಾ ಪದೇ ಪದೇ ನೀವು ಚಳಿ ಬರುವಂಥದ್ದು, ಜ್ವರ ಬರುವಂಥದ್ದು, ಕೆಟ್ಟ ಕನಸುಗಳು ಬರೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೋಬೇಕಾಗುತ್ತೆ. ಜೊತೆಗೆ ಮನೆಯಲ್ಲಿ ಅನ್ನೆಸೆಸರಿಯಾಗಿ ಜಗಳ ಆಗುವಂಥದ್ದು, ಮನೆಯಲ್ಲಿ ಗಿಡಗಳು ಒಣಗುವಂಥದ್ದು, ಮನೆಯಲ್ಲಿ ನೀರು ಅಲ್ಲಿ ಏನಾದ್ರೂ ನೀವು ಅಕ್ವೇರಿಯಂ ಅಲ್ಲಿ ಇಟ್ಟಿದ್ರೆ ಅಂತಹ ಅಕ್ವೇರಿಯಂ ಅಲ್ಲಿ ಇರುವಂತಹ ಸಣ್ಣ ಮೀನುಗಳು ಸಮೇತ ನಿಮಗೆ ಸಾಯುವಂಥದ್ದು ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ನಮ್ಮ ಕುಲದೇವರ ಮಂತ್ರ ಅಥವಾ ನಮ್ಮ ಕುಲದೇವರ ಆರಾಧನೆಯನ್ನ ಮಾಡೋದು ಅತ್ಯಂತ ಸೂಕ್ತವಾಗಿರುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಇಂತಹ ಸಮಸ್ಯೆಗಳು ಉಂಟಾದಂತಹ ಸಂದರ್ಭದಲ್ಲಿ ನಾವು ಮಂತ್ರ ಪಠನೆ, ನಮ್ಮ ಕುಲದೇವರು ಅಥವಾ ಗ್ರಾಮ ದೇವರುಗಳ ಒಂದು ದೇವಸ್ಥಾನಗಳಿಗೆ ನಾವು ಹೋಗ್ಬೇಕಾಗುತ್ತೆ. ಯಾವಾಗ ಇಂತಹ ಸಮಸ್ಯೆಗಳು ನಮಗೆ ಮೇಲಿಂದ ಮೇಲೆ ಕಾಣಿಸ್ಕೊತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ನೀವು ನಿರ್ಮೂಲನ ಪದ್ಧತಿಯನ್ನೇ ನೀವು ಮಾಡ್ಕೋಬೇಕಾಗುತ್ತೆ. ಆ ನಿರ್ಮೂಲನೆಯನ್ನ ನಾವು ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಬರುತ್ತೆ. ಹಣದ ಸಮಸ್ಯೆಯೂ ಬರುತ್ತೆ, ಹಣದ ಖರ್ಚು ಆಗುತ್ತೆ, ಇಲ್ಲವೇ ನಮಗೆ ಹಣ ಒದಗಿ ಬರದೇ ಇಲ್ಲ, ಈ ತರ ಎಲ್ಲ ಸಂದರ್ಭಗಳು ಉಂಟಾಗುತ್ತೆ. ಯಾವಾಗ ನೀವು ಒಂದು ಕಾಳಿಕಾದೇವಿ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ, ನರಸಿಂಹ, ಉಗ್ರ ನರಸಿಂಹ ಈ ತರ ದೇವಸ್ಥಾನಗಳಿಗೆ ಅಥವಾ ನಾಗಕ್ಷೇತ್ರಗಳಿಗೆ ನೀವು ಭೇಟಿ ಕೊಡೋದ್ರಿಂದ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಸಂದರ್ಭಕ್ಕೆ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಆದ್ರೆ ಪೂರ್ತಿಯಾಗಿ ಅನುಕೂಲ ಆಗಲ್ಲ. ಆ ಸಮಯಕ್ಕೆ ನಿಮಗೆ ತಾತ್ಕಾಲಿಕವಾಗಿ ಪರಿಹಾರ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹೋಗಿ ಬಂದಂತ ಸಂದರ್ಭದಲ್ಲಿ ಆ ಕ್ಷೇತ್ರದ ಎನರ್ಜಿ ಅಂತ ಏನಿದೆ, ಆ ಕ್ಷೇತ್ರದ ಮಹಿಮೆ ಏನಿದೆ ನಮ್ಮ ದೇಹದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಪ್ರಿಯ ವೀಕ್ಷಕರ. ಹಾಗೆ ಈ ತರ ನಾವು ಆರಾಧನೆ ಮಾಡ್ಕೊಂಡು ಬರೋದ್ರಿಂದ, ಇಂತಹ ಮಂತ್ರಗಳನ್ನ, ಕೆಲವು ಮಂತ್ರಗಳನ್ನ ನಾವು ಪಠನೆ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ನಮ್ಮ ಕೆಲಸದಲ್ಲಿ ಅಡ್ಡಿ ಆತಂಕಗಳು ಆಗಿದ್ರೆ ಖಂಡಿತ ನಿವಾರಣೆ ಆಗುತ್ತೆ. ಯಾವ ಕಾರಣಕ್ಕೆ ಅವರು ವಿವಾಹ ಆಗ್ಬಾರ್ದು ಅಂತ ಕಳಿಸಿದ್ರೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ರೆ, ಆರೋಗ್ಯದ ಸಮಸ್ಯೆಗೆ ಕಳಿಸಿದ್ರೆ, ಅಥವಾ ಆ ಮಕ್ಕಳು ತುಂಬಾ ಮುಂದೆ ಹೋಗ್ತಾ ಇದ್ರೆ, ಈ ತರ ಎಲ್ಲ ಕೆಲವರು ಹೊಟ್ಟೆ ಕಿಚ್ಚಿನಿಂದ ಕಳಿಸ್ತಾರಲ್ಲ, ಅಂತಹ ಸಂದರ್ಭದಲ್ಲಿ ಕೆಲವೊಂದೊಂದಕ್ಕೆ ನಾವು ಇಂತಿಷ್ಟೇ ದಿನಗಳು ಅಂತ ಹೇಳಲಿಕ್ಕೆ ಬರಲು ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ವ್ಯಕ್ತಿಯ ಕರ್ಮಫಲದ ಲೆಕ್ಕಾಚಾರವು ತುಂಬಾ ಮುಖ್ಯವಾಗಿರುತ್ತೆ ಪ್ರಿಯ ವೀಕ್ಷಕರೇ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕೆಲವರು 2 ತಿಂಗಳು, 3 ತಿಂಗಳು, 4 ತಿಂಗಳಿಗೆ ಪರಿಹಾರ ಮಾಡಿ ಖಂಡಿತ ಇಲ್ಲ. ಒಂದು ಸಣ್ಣ ಬೀಜವನ್ನ ಹಾಕಿದಾಗ ಅದಕ್ಕೆ ಅದರದೇ ಆದಂತಹ ಪದ್ಧತಿ ಇರ್ತದೆ. ಎಷ್ಟು ಸಮಯಕ್ಕೆ ಬೆಳಿಬೇಕು, ಅದಕ್ಕೆ ಎಷ್ಟು ನೀರು, ಎಷ್ಟು ಗೊಬ್ಬರ, ಯಾವಾಗ ನಾವು ಕಲ್ಟಿವೇಟ್ ಮಾಡಬೇಕು, ಅವೆಲ್ಲವೂ ಬರುತ್ತೆ. ಅದೇ ರೀತಿ ಇಲ್ಲಿ ಆಯಾ ವ್ಯಕ್ತಿಯ ಕರ್ಮಾನುಸಾರ ತುಂಬಾನೇ ಮುಖ್ಯವಾಗುತ್ತೆ. ಜೊತೆಗೆ ನೀವು ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಯಾವ ವ್ಯಕ್ತಿಯ ದೇಹಕ್ಕೆ ಈ ಸಮಸ್ಯೆಗಳು ಆಗಿದೆ,
ಯಾವ ವ್ಯಕ್ತಿಯ ಮನೆಗೆ ಇಂತಹ ಸಮಸ್ಯೆಗಳಾಗಿದೆ, ಯಾವ ಅಂದ್ರೆ ವ್ಯಕ್ತಿಯ ಗಂಡನಿಗೆ ಅಥವಾ ಯಾವ ವ್ಯಕ್ತಿಯ ಹೆಂಡತಿಗೆ, ಯಾವ ವ್ಯಕ್ತಿಯ ಮಕ್ಕಳಿಗೆ ಆಗಿದೆ, ಅದನ್ನ ನಾವು ನೋಡಿಕೊಂಡು ಅವರ ಕೈಯಲ್ಲಿ ಆಯಾ ವ್ಯಕ್ತಿಗಳ ಒಂದು ಚತುರತೆಯನ್ನು ಉಪಯೋಗಿಸ್ಬೇಕಾಗುತ್ತೆ. ಯಾಕಂದ್ರೆ ಅಂತಹ ಸಂದರ್ಭದಲ್ಲಿ ಅವರು ಮಂಕ್ ಆಗ್ಬಿಡ್ತಾರೆ, ದೇಹದ ಬಾಧೆಗಳನ್ನು ತಡೆಯಕ್ಕಾಗದೆ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಆಗದೆ ಇದ್ದಂತ ಸಂದರ್ಭದಲ್ಲಿ ಎಲ್ಲರೂ ಮಂಕ್ ಆಗುವಂತ ಸ್ಥಿತಿ ಬರುತ್ತೆ. ಯಾಕಂದ್ರೆ ನಮ್ಮ ಪೂರ್ತಿ ಬುದ್ಧಿಯನ್ನು ಆ ನಕಾರಾತ್ಮಕ ಶಕ್ತಿ ನಮ್ಮ ದೇಹದಲ್ಲಿ ಯಾರೋ ಮಾಂತ್ರಿಕ ಬಾಧೆ ಮಾಡಿ ಕಳಿಸಿರುವಂತಹ ಸಂದರ್ಭದಲ್ಲಿ ನಮ್ಮ ಬುದ್ಧಿಯನ್ನು ಅದರ ಕೈಗೆ ಕೊಡದೆ ನಾವು ಜಪತಪ್ಪಗಳನ್ನು ಮಾಡಿ ನಮ್ಮದೇ ಆದ ರೀತಿಯಲ್ಲಿ ಕುಲದೇವರ ಅನುಷ್ಠಾನ, ಇಷ್ಟ ದೇವರ ಅನುಷ್ಠಾನ, ಮನೆ ದೇವರ ಅನುಷ್ಠಾನ ಜೊತೆಗೆ ನಮ್ಮಂಥವರ ಒಂದು ಸಲಹೆಯನ್ನು ತಗೊಂಡು ನೀವು ಯೋಗ್ಯವಾದ ರೀತಿಯಲ್ಲಿ ನಿಮ್ಮ ಶಕ್ತಿಯ ಅನುಸಾರವಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ನಿಮಗೆ ಸಕ್ರಿಯವಾಗಿನೇ ನಿಮಗೆ ಜೀವನದಲ್ಲಿ ಅತ್ಯಂತ ಉನ್ನತಿಯನ್ನ ನೀವು ಕಾಣ್ತೀರಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಇದರಲ್ಲಿ ಕರ್ಮಾನುಸಾರ ಅಂತ ಹೇಳಿದಾಗ ವ್ಯಕ್ತಿಯಿಂದ ವ್ಯಕ್ತಿಗೆ ಅಥವಾ ಆತ್ಮದಿಂದ ಆತ್ಮಕ್ಕೆ ತುಂಬಾನೇ ವ್ಯತ್ಯಾಸ ಇರುತ್ತೆ. ಜೊತೆಗೆ ಅವರ ಕರ್ಮ ಒಂದು ಆಚರಣೆಯ ಲೆಕ್ಕಾಚಾರವು ಬೇರೆ ಇರುತ್ತೆ. ಈಗ ಒಬ್ಬರಿಗೆ 3 ತಿಂಗಳಾಗ್ಬೋದು, ಕೆಲವರಿಗೆ 5 ತಿಂಗಳಾಗ್ಬೋದು, ಇನ್ನೊಬ್ಬರಿಗೆ 2 ತಿಂಗಳಾಗ್ಬೋದು. ಆದರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನಾವು ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ ಪ್ರಿಯ ವೀಕ್ಷಕರೇ. ಹಾಗಾಗಿ ಇಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನ ಯಾರು ಯಾವುದಕ್ಕೆ ಕಳಿಸ್ಲಿರ್ಲಿ, ವಶೀಕರಣಕ್ಕಾಗ್ಲಿ ಕಳಿಸ್ಲಿ, ವಿದ್ವೇಷಣಕ್ಕಾಗ್ಲಿ, ಮಾರಣಕ್ಕಾಗ್ಲಿ ಅಥವಾ ಉಚ್ಚಾಟನಗಾಗ್ಲಿ, ಸ್ತಂಭನ ಅಂತ ಹೇಳ್ತೀವಿ, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ನಮ್ಮನ್ನ ಮಾರಣಾಂತಿಕ ಕ್ರಿಯೆಗೆ ತಗೊಂಡೋಗಿ ಒಡ್ಡುವಂತ ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಯಾರ್ಯಾರು ಸಮಸ್ಯೆ ಇರ್ಲಿ ಇಲ್ಲದೆ ಇರ್ಲಿ, ನಿಮ್ಮ ಕುಲದೇವರ ಆರಾಧನೆ ಮಾಡ್ತಾ ಜೊತೆಗೆ ನಿಮ್ಮ ಅನುಷ್ಠಾನ ಏನಿದೆ ಇಂತಹ ಒಂದು ಅನುಷ್ಠಾನಗಳನ್ನ ಮಾಡಿಕೊಂಡು ನೀವು ನಿಮ್ಮ ಕುಲದೇವರ ಮಂತ್ರ ಅಂದ್ರೆ ಉಚ್ಚಾರಣೆಯನ್ನು ಸ್ಪಷ್ಟವಾಗಿ ಉಚ್ಚಾಟನ ಮಂತ್ರಗಳಂತಾನೆ ಇರ್ತವೆ, ಅದನ್ನ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭ ಫಲಗಳೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾರಿಗಾದ್ರೂ ಇಂತಹ ಸಮಸ್ಯೆಗಳಿದ್ದು ಹಲವಾರು ಕಡೆ ನೀವು ಹೋಗಿ ಬಂದು ನಿಮಗೆ ಪರಿಹಾರ ಆಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ ಬಂದು 7019806595ಗೆ ನೀವು ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಅವರದೇ ಆದಂತಹ ಸಮಸ್ಯೆಗಳಿರುತ್ತೆ. ಇಂತಹ ಸಮಸ್ಯೆಗಳು ಬಂದಾಗ ಯಾರು ಯಾವುದಕ್ಕೂ ಹೆದರದೆ ನೀವು ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದನ್ನ ನಾವು ದೇಹದಿಂದ ತಕೋಬೇಕಾದ್ರೆ ಹಲವಾರು ನಷ್ಟಗಳು ಆಗುತ್ತೆ, ಹಣದ ಖರ್ಚು ಆಗುತ್ತೆ, ದೇಹ ಬಾಧೆನೂ ಆಗುತ್ತೆ. ಯಾವುದಕ್ಕೂ ಭಯಪಡದೆ ಕುಲದೇವರ ಆಶೀರ್ವಾದ ಜೊತೆಗೆ ಮನೆ ದೇವರು, ಗ್ರಾಮ ದೇವರ ಆಶೀರ್ವಾದವನ್ನು ಪಡ್ಕೊಂಡು ನೀವು ಇಂಥ ಒಂದು ಕಾರ್ಯವನ್ನ, ಒಂದು ಮಂತ್ರ ಜಪ ತಪಗಳನ್ನ, ಹೋಮ ಹವನಗಳನ್ನ ಮಾಡಿಕೊಂಡು ನಿಮ್ಮ ದೇಹ ಶುದ್ಧಿ ಜೊತೆಗೆ ನಿಮ್ಮ ಜೀವನವನ್ನ ಸಕಾರಾತ್ಮಕವಾಗಿ ತಗೊಂಡು ಹೋಗಿ ಅಂತ ನಾ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಈ ತರ ಸಮಸ್ಯೆ ಇದ್ದವರು ಎಷ್ಟೋ ಬಾರಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋದು ಅಥವಾ ವಿವಾಹ ವಿಚ್ಛೇದನ ಮಾಡ್ಕೊಳ್ಳೋಂಥದ್ದು ಅಥವಾ ಮಕ್ಕಳನ್ನ ಅಬಾರ್ಷನ್ ಮಾಡ್ಕೊಳ್ಳುವಂಥದ್ದು ಅಥವಾ ಗರ್ಭಪಾತ ಆಗುವಂಥದ್ದು, ಪದೇ ಪದೇ ಕ್ಯಾನ್ಸರ್ನಂತಹ ರೋಗಗಳಿಗೆ ಪೀಡಿತರಾಗುವಂಥದ್ದು, ಬ್ರೆಸ್ಟ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಈ ತರ ಮಸಲ್ಸ್ ಎಲ್ಲ ವೀಕ್ ಆಗುವಂಥದ್ದು, ಈ ತರ ಎಲ್ಲ ಇರುತ್ತೆ. ಕೆಲವೊಂದೊಂದು ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇದಕ್ಕೆ ನಾವು ಏನ್ ಹೇಳ್ಬೋದು, ಇದನ್ನ ಡಯಾಗ್ನೋಸ್ ಅಂತ ಹೇಳೋದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ಬೋದು ಅಂದ್ರೆ ಇದಕ್ಕೆ ಸರಿಯಾದ ರೀತಿ ನೀತಿಗಳೇ ವೈದ್ಯಕೀಯ ಕ್ಷೇತ್ರದಲ್ಲೂ ಇದಕ್ಕೆ ಏನು ಅಂತಾನೆ ಗೊತ್ತಾಗಲ್ಲ, ಅಥವಾ ಸಂತಾನದ ಸಮಸ್ಯೆಗಳು ಬರೋದು ಇವೆಲ್ಲ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ನಮ್ಮಂಥವರ ಮಾರ್ಗದರ್ಶನ, ನಾನು ಅಂತಲ್ಲ ಇತರ ಹಲವಾರು ಜನ ಸಿಗ್ತಾರೆ, ಅದು ನಿಮ್ಮ ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಸರಿಯಾದ ಸೂಕ್ತ ವ್ಯಕ್ತಿಯನ್ನು ಹುಡುಕಿ ನೀವು ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಇಂತಹ ಹಲವಾರು ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ಪ್ರಿಯ ವೀಕ್ಷಕರೇ. ಒನ್ಸ್ ಅಗೇನ್ ಧನ್ಯವಾದಗಳು. ಹಾಗೆ ಯಾರಿಗಾದ್ರೂ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.